ಸೊ ಫ್ಯಾಮ್ ನಮಸ್ತೆ. ಇವತ್ತಿನ ವಿಡಿಯೋ ಸ್ಟಾರ್ಟ್ ಮಾಡೋಣ. ಸೊ ಇವತ್ತಿನ ವಿಡಿಯೋ ಅದ್ರ ಬಗ್ಗೆ ಐತಂದ್ರೆ ದೀಪಾವಳಿ. ಎಲ್ಲರಿಗೂ ದೀಪಾವಳಿ ಹಬ್ಬದ ಹಾರ್ದಿಕ ಶುಭಾಶಯಗಳು. ಭಾಳ ದಿನ ಆಯ್ತು ಯಾವುದೂ ವ್ಲಾಗ್ ಬಿಡೋಕ್ಕಾಗಿಲ್ಲ. ಅದ್ರದ್ದು ರೀಸನ್ ಏನಂತ ಹೇಳ್ತೇನಂತ ನಾನು ನಿಮ್ಗೆ. ಈಗ ಮಾಡೋಕ್ಕಂದ್ರೂ ಭಾಳ ವರ್ಕ್ ಅದಾವು. ಕಬ್ಬು ಕಡಿಬೇಕು ಮತ್ತು ಇನ್ನೂ ಸ್ವಲ್ಪ ಡೆಕೋರೇಷನ್ ಅದು ಐತಿ. ಸೊ ಬರ್ರಿ ನಾನು ನಿಮ್ಗೆ ಮುಂದೆ ಹೇಳ್ತೇನೆ ಇಷ್ಟು ದಿನ ಎದಕ್ಕೆ ಗ್ಯಾಪ್ ಆತಂತ. ಬರ್ರಿ ರೆಡಿ ಮಾಡೋಣಂತ. ಚಿಪ್ಸ್ ಎದಕ್ಕೆ ತಂದಿರ್ಬೇ? ದೇವ್ರ ಚಿಪ್ಸ್ ತಿಂತ ನಂಗೆ ಏನು ಗೊತ್ತಲ್ಲ, ನನಗೆ ನಾನು ತಂದೇನೆ. ಅದ್ಯಾಕೋ ದೇವ್ರಿಗೆ ಇಂಗ್ಲೀಷ್ ಬರುತ್ತಲ್ಲ? ದೇವ್ರಿಗೆ ಇಂಗ್ಲೀಷ್ ಬರುತ್ತಲ್ಲ? ದೇವರೇ ನಮ್ಮನ್ನು ಸೃಷ್ಟಿ ಮಾಡಿದ್ದು ಮಾನವ. ದೇವರಿಗೆ ಪ್ರತಿಯೊಂದು ಭಾಷೆಯೂ ಪ್ರತಿಯೊಂದು ಗ್ರಂಥವೂ ತಿಳಿದಿದೆ. ಗುರುವೇ ಗುರುವೇ ಜಗದ್ಗುರುವೇ, ಎಂತಹ ಮಾತು ಹೇಳಿದ್ರೆ ತಂದೆ. ನಿಮ್ಮ ಮಾತುಗಳನ್ನು ಕೇಳ್ತಾ ಇದ್ರೆ ಸರ್ವಜ್ಞ ಸತ್ತಿಲ್ಲ ಅನ್ಸುತ್ತೆ. ಮಾನವೀಯತೆಯಲ್ಲಿ ಮಾನವನ ಮಾನವೀಯತೆಯೇ ಮಾನವನಿಗೆ ಇತಿಯಲ್ಲ ಮಾನವಿ ಮಾನ ಮಾನವ ಮಾನವಿ ಮಾನವಿತೆ 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 ಮಾನವಿತ ಏ ಬೇ ಮಾನವೀಯತೆ. ಹೌದೌದೌದೌದೌದು, ಮಾನವೀಯತೆ. ಫ್ಯಾಮಿಲಿ ಎಲ್ಲ ಡೆಕೋರೇಷನ್ ಆತ. ಈಗ ಪೂಜೆ ಐತಿ. ಸ್ವಲ್ಪ ಡ್ರೆಸ್ ಅದು ಚೇಂಜ್ ಮಾಡಿ ಅಮ್ಮ ಕರ್ಕೊಂಬರ್ಬೇಕು ಗುಡಿ ಅಮ್ಮಗೆ. ಸೊ ಫ್ಯಾಮಿಲಿ ಜಸ್ಟ್ ಪೂಜೆಗಂತೆ ರೆಡಿ ಆಗೇವಿ. ಪಂಚ ಉಟ್ಕೊಂಡೇವಿ. ಅಮ್ಮಗೆ ಹೋಗಿ ಕರೆದು ಬರ್ಬೇಕು. ಬರೀ ಪೂಜೆಗಂತೆ ಅಮ್ಮಗೆ ಹೋಗಿ ಕರೆದು ಬರೋಣಂತ. ಇದನ್ನು ತಂದಿದ್ದಿಲ್ಲ ಅಕ್ಕಿದು. ಕರ್ಪರದಾರತಿ ಕೈ ಒಳಗಿಡಕೊಂಡು ಯಾಲಮ್ಗ ಬೆಳಗುನು ಬಾ, ಯಾಲಮ್ಗ ಬೆಳಗುನು ಬಾರ ಮೋಕ್ಷವ ಪಡೆಯೋನು ಬಾ. ಸೊ ಫ್ಯಾಮಿಲಿ ಸಕ್ಸಸ್ಫುಲಿ ಮಸ್ತಂಗೆ ಪೂಜೆ ಮುಗೀತು. ಈಗ ಸ್ವಲ್ಪ ಹುಬ್ಳಿಗೆ ಹೋಗೋದೈತಿ. ಹಂಗೆ ನನ್ನ ಫ್ರೆಂಡ್ ಬೈಕ್ ತೊಗೊಳತಾನ. ಅದ್ರದ್ದು ಅಂದ್ರೆ ಹೊಸ ಬೈಕ್ ತೊಗೊಳತಾನ. ಅವು ತೊಗೊಂಬರ್ಬೇಕು. ಸೊ ಬರ್ರಿ ಪೂಜೆ ತೋರಿಸ್ತೇನೆ ನಾನು ನಿಮಗೆ. ಪೂಜೆ ಹಿಂಗಾಗೈತಿ. ಇಲ್ಲೆಲ್ಲ ಗಾಡಿ ಅದಾವು. ಗಾಡಿಗಳದ್ದು ಪೂಜೆ ಆಗೈತಿ. ಇಲ್ಲಿ ನಮ್ಮ ಗೌರಿ ಐತಿ. ಮಕ್ಕೊಂಡೆ. ಹ್ಯಾಪಿ ದೀಪಾವಳಿ. ಟ್ಯಾಂಕ್ ಚಿನ್ನ. ಈ ಪ್ರೀತಿ ಪ್ರೋತ್ಸಾಹ ಬೆಂಬಲ ಹಿಂಗೆ ಇರಲಿ ಚಿನ್ನ. ನಾ ಸಾಯೋವರೆಗೂ ಬರೆಯಲ್ಲ ಚಿನ್ನ. ಏನಾಗೈತ ಫ್ಯಾಮಿಲಿ? ಈ ನಮ್ಮ ಮನೆ ಕಡೆ ಒಬ್ರು ಅಣ್ಣಾರು ಅದಾರ. ನಮ್ಗೆ ಅವ್ರ ಹಬ್ಬದ ಇದ್ದಾಗ ಫುಲ್ ಸಪೋರ್ಟ್ ಆಗಿ ಫುಲ್ ಅಂದ್ರೆ ಮನ್ಸಾರೆ ಎಲ್ಲ ಕೊಡ್ತಾರೆ ಅವ್ರ ಮನೆ ಮಾಡಿದ್ದೆಲ್ಲ. ಸೊ ನಾವು ನಮ್ಮ ಹಬ್ಬಕ್ಕೆಲ್ಲ ಕೊಡೋಣಂತ. ಬರ್ರಿ ಈಗ ಹೋಗಿ ಕೊಟ್ಟು ಬರೋಣ. ಸೊ ಫ್ಯಾಮಿಲಿ ಈಗ ಹೋಗಿ ಫ್ರೆಂಡಿನ ಗಾಡಿ ಹಂಗೆ ಹೆಲ್ಮೆಟ್ ತೊಗೊಳೈತಿ. ಫಸ್ಟ್ ಹೆಲ್ಮೆಟ್ ತೊಗೊಂಡು ನಾನು ಹೋಗಿ ಗಾಡಿ ತರಬೇಕಂತೈತಿ. ಸೊ ಬರ್ರಿ ನಮ್ಮ CD100 ಇಲ್ಲಿ ನಿಂತೈತಿ. ನಮ್ಮ ದೋಸ್ತಲ್ಲಿ ನಿಂತ ಅವ್ನು ಗಾಡಿ ತೊಗೊಳವ. ನೋಡ್ರಿ ಗಾಡಿ ತೊಗೊಳವ ಹುಲಿ. ಸೊ ಈಗ ಹೋಗೋಣ ಅಂತ ಇಲ್ಲಿಂದ. ಸೊ ಫ್ಯಾಮಿಲಿ ವಿದ್ಯಾಗಿರಿ ಮ್ಯಾಗ ಒಂದು ಸ್ಟೋರ್ ಐತಿ. ಸೊ ಫ್ಯಾಮಿಲಿ ಹೆಲ್ಮೆಟ್ ತೊಗೊಂಡ್ವಿ. ಈಗ ತೊಗೊಂಡು ಹುಬ್ಳಿಗೆ ಹೋಗ್ಬೇಕಂತೈತಿ. ಅಲ್ಲೂ ಸ್ವಲ್ಪ ಕಾಕಾರದ ಫಂಕ್ಷನ್ ಐತಿ, ಅಂದ್ರೆ ಅಲ್ಲೂ ಪೂಜೆ ಐತಿ. ಸೊ ಈಗ ನನ್ನ ಫ್ರೆಂಡ್ ಬೈಕ್ ತೊಗೋತಾನೆ. ಅವನದು ಹೂ ಮಾಲಿ ಅದು ತೊಗೊಂಬಂದು ಅದರದ್ದು ಪೂಜೆ ಮುಗಿಸ್ಕೊಂಡು ಹುಬ್ಳಿಗೆ ಹೋಗ್ಬೇಕಂತೈತಿ.
ಸೊ ಓವರ್ ಸ್ಟೇ ಟ್ಯೂನ್ಡ್ ಇರಿ ಅಂತ ಸಿಗ್ತಾನೆ ನನಗೆ. ಸೊ ಫ್ಯಾಮಿಲಿ ಮಾರ್ಕೆಟಿಗೆ ಬಂದ್ವಿ, ಹೆಲ್ಮೆಟು ತೊಗೊಂಡೈತಿ. ಈಗ ದೋಸ್ತನ ಗಾಡಿಗೆ ಹೂವು ಅದು ತೊಗೊಳೋದೈತಿ. ಹೂವು ತೊಗೊಂಡು ಸ್ವಲ್ಪ ಐಟಮ್ಸ್ ಅದು ಮಾಡೋದವು. ಅವ ಲಿಂಬೆಹಣ್ಣು ಮತ್ತು ಮೆಣಸಿನ್ಕಾಯಿ ಎಲ್ಲ ಪೋಣಿಸಿ ಕೊಡಬೇಕಾಗೈತಿ ಪೂಜಾರಿಗೆ. ಅದೆಲ್ಲ ಕೊಟ್ಟು ದೇವ್ರ ಗುಡಿಗೆ ಹೋಗಿ ಪೂಜೆ ಎಲ್ಲ ಮುಗಿಸ್ಕೊಂಬರ್ಬೇಕು. ಸೊ ಬರ್ರಿ ಈಗ ನಾವು ಬಂದೇವಿ ಕರೆಕ್ಟ್ ಮಾರ್ಕೆಟಿಗೆ, ಇಲ್ಲಿಂದ ಹೋಗೋಣ ಅಂತ. ಆಮೇಲೆ ಅಣ್ಣ ಫುಲ್ ರೆಡಿ ಮಾಡ್ಕೊಳತ್ತಾನ. ಇಲ್ಲೇ ಒಂದು ಆತು, ನಮ್ದು 10 ಗಂಟೆಗೆ ಪೂಜೆ ಮಾಡ್ಬೇಕಂತಿದ್ವಿ. ಇಲ್ಲೇ ಒಂದು ಆತು. ಮೆಣಸಿನ್ಕಾಯಿ, ಲಿಂಬೆಹಣ್ಣು ಕಟ್ಟಾಕ, ತೆಂಗಿನಕಾಯಿ ಒಡ್ಯಾಕ, ಹೂ ಹಾರ ಹಾಕಾಕ ಎಲ್ಲ ತೊಗೊಂಡೈತಿ. ಇನ್ನೂ ಅಣ್ಣ ಪೇಡೆ ಗಿಡೆ ಎಲ್ಲ ತೊಗೋಬೇಕಂತ. ಅದನ್ನೆಲ್ಲ ತೊಗೊಂಡು ನಾವು ಹುಬ್ಳಿಗೆ ಹೋಗೋ ಮಟ ಇನ್ನೂ ಭಾಳ ಐತೆ ಕೆಲಸ. ಸೊ ಬರ್ರಿ ಹೋಗೋಣಂತ. ಅಲ್ಲಿಂದ ಇಲ್ಲಿ, ಇಲ್ಲಿಂದ ಇಲ್ಲಿ ಅಡ್ಡಾಡ್ಸತ್ತಾನ ಅಣ್ಣ ನಮ್ಗೆ. ಬರ್ರಿ ಹೋಗೋಣ. 2 hours later. ಫ್ಯಾಮಿಲಿ ಶೋರೂಮಿಗೆ ಬಂದ್ವಿ ಈಗ. ಇಲ್ಲೇ ಐತೆ ಶೋರೂಮ. ಇವ್ರ ಫ್ಯಾಮಿಲಿ ಬರೋ ಮಟ ನಾವೆಲ್ಲ ಹೋಗಿ ಪೇಪರ್ ವರ್ಕ್ಸ್ ಏನೇನು ಅದಾವೆ ಎಲ್ಲ ಮುಗಿಸ್ಕೋಬೇಕಂತೈತಿ. ಸೊ ಬರ್ರಿ ಪೇಪರ್ ವರ್ಕ್ಸ್ ಅದು ಮುಗಿಸ್ಕೊಂಡು ಅದನ್ನ ಒಂದು ಪ್ಲೇಸ್ ಕಡೆ ಸೆಟ್ ಮಾಡಿ ಅವ್ರು ಬಂದ್ಬಿಟ್ಲೆ ಜಲ್ದಿ ಹೋಗಿ ತೊಗೊಂಡೋಗಿ ಬರ್ತೈತಿ. ಬರ್ರಿ ಅಣ್ಣ ಎಲ್ಲ ಪೇಮೆಂಟ್ ಮಾಡ್ಯಾನ ಮೊದಲು. ಏನಿದ್ರು ಗಾಡಿ ಅಷ್ಟೇ ತೊಗೊಳ್ಳೋದು. ನಾವಿಲ್ಲಿ 1400 ರೂಪಾಯಿ ಕೊಟ್ಟು ಹೆಲ್ಮೆಟ್ ತೊಗೊಳತ್ತೀವಿ. ಅಣ್ಣಾಗ ಗಾಡಿ ಜೊತೆ ಫ್ರೀ ಹೆಲ್ಮೆಟ್, जलवा है हमारा. ಗ್ಲೌಸ್, ಬಾಡಿ ಕವರ್, ಜರ್ಕಿನ್, ಹೆಲ್ಮೆಟ್ ಮಸ್ತ್ ಐತಿ. ಸಿಗ್ನೇಚರ್ ಕಾಪಿ ಮಾಡ್ಕೊಂಡ್ರಿ ಗಾಡಿ ಎಬ್ಬಿಸ್ಬಿಡೋದು. मस्त प्लान है. ಸೊ ಫ್ಯಾಮಿಲಿ ಫ್ರೆಂಡ್ ಅಂತರೂ ಸ್ಪ್ಲೆಂಡರ್ ಗಾಡಿ ತೊಗೊಂಡು ಹೊಂಟ. ನಾನೊಂದು ಹೆಲ್ಮೆಟ್ ತೊಗೊಂಡಿದ್ದೆ. ಸೊ ಸ್ಮೂತ್ಲಿ ಬೆಣ್ಣೆ ತೆಗ್ದಂಗೆ ತೆಗೆದ್ವಿ. ಇದರ ನೆಕ್ಸ್ಟ್ ಒಳಗೊಂದು ಐತಿ, ಇದ್ರದ್ದು ಕವರ್ ತೆಗೆದ್ಬಿಡೋಣಂತ. ಸೊ ಫ್ಯಾಮಿಲಿ ಹೆಲ್ಮೆಟ್ ಫುಲ್ ರೆಡಿ ಆಗೈತಿ. ಇದನ್ನ ನಾ ತೊಗೊಂಡಿದ್ದು ಪರ್ಪಸ್ ಮೌಂಟ್ ಹಾಕಕ್ಕಂತೇಳಿ, ಬಟ್ ಮೌಂಟ್ ಶೇಕ್ ಆಕೈತಂತ. ನೋಡೋಣ ಅಪ್ಕಮಿಂಗ್ ಡೇಸ್ದಾಗ ಮತ್ತು ಬೇರೆ ಏನಾರ ಆಪ್ಷನ್ಸ್ ಇದ್ರೆ ಅದನ್ನೂ ಮಾಡೋಣಂತ. ಸೊ ಬರ್ರಿ ಈಗ ಹುಬ್ಳಿಗೆ ಹೋಗೋದೈತಿ, ಹುಬ್ಳಿಗೆ ಹೋಗೋಣ. ಸೊ ಫ್ಯಾಮಿಲಿ ಹುಬ್ಳಿಗೆ ಬಂದ್ವಿ. ಹುಬ್ಳಿಗೆ ಬಂದು ಇಲ್ಲೆಲ್ಲ ಪೂಜೆ ಮುಗಿಸ್ಕೊಂಡು ಬೈಕ್ ಇಲ್ಲೇ ಪಾರ್ಕ್ ಮಾಡಿ ಈಗ ಹೊರಗೆ ಫೋಟೋಶೂಟಿಗೆ ಹೋಗ್ಬೇಕಂತೈತಿ. ಸೊ ಬರ್ರಿ ಹಂಗೆ ನಾನು ನಿಮ್ಗೆ ಹೇಳ್ತೀನಿ ಇಷ್ಟು ದಿನ ಅದಕ್ಕೆ ಗ್ಯಾಪ್ ಆತಂತ. ಹೋಗೊಂಬರ್ರಿ. 2000 years later. ಫ್ಯಾಮಿಲಿ ಹುಬ್ಳಿಯಿಂದ ಬಂದೆ. ನಿನ್ನೆ ರಾತ್ರಿ ಫೋನ್ದಾಗ ಚಾರ್ಜ್ ಇದ್ದಿದ್ದಿಲ್ಲ. ಸೊ ಚಾರ್ಜಿಂಗ್ ಇಟ್ಟು ಮಕ್ಕೊಂಬಿಟ್ಟಿದ್ದೆ. ಯಾವುದೋ ವಿಡಿಯೋ ಕಂಟಿನ್ಯೂ ಮಾಡೋಕ್ಕಾಗಿದ್ದಿಲ್ಲ. ಸೊ ಫ್ಯಾಮಿಲಿ ಇಷ್ಟು ದಿನ ಯಾಕೆ ಗ್ಯಾಪ್ ಆಗಿತ್ತು ಅಂತಂದ್ರೆ ನನ್ನ ಫೋನ್ ಮ್ಯಾಗ ಸ್ಯಾಮ್ಸಂಗ್ S21 FE ಮ್ಯಾಗ ಗ್ರೀನ್ ಕಲರ್ ಲೈನ್ ಬಂದಿತ್ತು ಅಪ್ಡೇಟ್ ಕೊಟ್ಟಿದ್ದಕ್ಕೆ. ಆ ಅಪ್ಡೇಟ್ ಸಂಬಂಧ ನಾನು ಸ್ಯಾಮ್ಸಂಗ್ ಸೆಂಟ್ರಿಗೆ ಕೊಟ್ಟಿದ್ದೆ. ಅವರು 1 ತಿಂಗಳು ಮಾಡಿಬಿಟ್ರು ಹೊಳ್ಳಿ ಕೊಡೋಕೆ. ಅದ್ರ ಸಂಬಂಧ ಇಷ್ಟು ದಿನ ಗ್ಯಾಪ್ ಆತ, ಯಾವ ವಿಡಿಯೋ ಬಿಡೋಕ್ಕಾಗಿದ್ದಿಲ್ಲ. ಎಷ್ಟು ಆಗಸ್ಟ್, ಸೆಪ್ಟೆಂಬರ್, ಅಕ್ಟೋಬರ್, ಆಲ್ಮೋಸ್ಟ್ 2 ಮಂತ್ಸ್ ಆತ ನಾ ಯಾವುದೂ ವಿಡಿಯೋ ಬಿಟ್ಟಿದ್ದಿಲ್ಲ. ಇದೋ ಮಸ್ತ್ ವಿಡಿಯೋ ಬಿಟ್ಟೇನಿ. ದೋಸ್ತ್ ಗಾಡಿ ತೊಗೊಂಡಿದ್ದೆ, ನಾ ಹೆಲ್ಮೆಟ್ ತೊಗೊಂಡಿದ್ದೆ, ಹುಬ್ಳಿಗೆ ಹೋಗಿದ್ದೆ, ದೀಪಾವಳಿ, ಇವೆಲ್ಲ ಕಂಟೆಂಟ್ಸ್ ಮಸ್ತ್ ವಿಡಿಯೋ ಆಗೈತಿ. ಸೊ ಇದೇ ಮ್ಯಾಟ್ರ್ ಸಂಬಂಧ ನನಗೆ ಯಾವುದೋ ವಿಡಿಯೋ ಬಿಡೋಕ್ಕಾಗಿದ್ದಿಲ್ಲ. ಇನ್ನು ಮುಂದೆ ಕಂಟಿನ್ಯೂ ಆಗಿ ಬಿಡ್ತೇನೆ. ಐ ಹೋಪ್ ನಿಮ್ಮ ವಿಡಿಯೋ ಇಷ್ಟ ಆಗೈತಿ. ಇಷ್ಟ ಆದರೆ ಲೈಕ್, ಶೇರ್, ಕಮೆಂಟ್, ಸಬ್ಸ್ಕ್ರೈಬ್ ಮಾಡಿ. ಸಿಗೋಣ ಮುಂದಿನ ತಪ್ಪಕಿಲ್ಲ. ಬಾಯ್, ಲವ್ ಯು.